Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲಿ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಸೊ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಬಂದಾಗ ನಾವು ಹೇಗೆ ಅದನ್ನು ಹೋಮ್ ರೆಮಿಡಿ ಮಾಡೋದು ಹೇಗೆ ಆ್ಯಂಡ್ ಅದನ್ನು ಹೇಗೆ ಫಸ್ಟು ನಾವು ಮನೇಲಿ ಹೇಗೆ ಅದನ್ನು ಹೋಗಿಸೋದು, ಅಕಸ್ಮಾತ್ ತೀರಾ ಅದು ಹೋಗಿಲ್ಲ ಅಂತ ಅಂದಾಗ ಆಮೇಲೆ ಡರ್ಮಟಾಲಜಿಸ್ಟ್ ಹತ್ರ ಹೋಗೋದು. ಓಕೆನಾ. ಸೊ ನನಗೆ ಗೊತ್ತಿರೋಷ್ಟು ವರ್ಕೌಟ್ ಆಗೋಷ್ಟು ರೆಮಿಡಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. 2 ರೆಮಿಡಿ ಇದೆ. ಫಸ್ಟ್ ಒನ್ ಏನಪ್ಪ ಅಂತಂದರೆ, ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ರೆಕಮೆಂಡ್ ಮಾಡೋದು ಮಾರ್ಕ್ಸ್ಗಾಗಿರಲಿ ಅಥವಾ ಏನಾದರೂ ಈ ಥರ ಗುಳ್ಳೆಗಳು ಬಂದಾಗ ಅಲೋವೆರಾ ಇಸ್ ದ ಬೆಸ್ಟ್. ಸೊ ಸೂಪರಾಗಿ ವರ್ಕೌಟ್ ಆಗುತ್ತೆ. ಸೊ ನಾನು ಸಜೆಸ್ಟ್ ಮಾಡುವಂಥದ್ದು ವಾವ್ ಅವ್ರದ್ದು. ಸೊ ಇದು ಪ್ರಮೋಷನ್ ಏನೂ ಅಲ್ಲ. ಸೊ ಖುದ್ದಾಗಿ ನಾನು ತೊಗೊಂಡು ಸುಮಾರು ಒಂದು 5-6 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ನನಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ನಿಮಗೆಲ್ಲನೂ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಮನೇಲೇ ಇದೆ ಅಂತಂದ್ರೂ ಓಕೆ, ಬಟ್ ಕೇರ್ಫುಲ್ಲಾಗಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂತಂದರೆ ಅದು ನೀವು ಕಟ್ ಮಾಡಿದ ತಕ್ಷಣ ಅದು ಎಲ್ಲೋ ಕಲರ್ ಲೋಳೆ ಥರ ಬರುತ್ತೆ. ನೀವು ಈ ಥರ ಉಲ್ಟಾ ಹಾಕಿದ ತಕ್ಷಣ ಅದು ತುಂಬಾ ಇನ್ನೂ ಇಚ್ಚಿಂಗ್ ಆಗುತ್ತೆ ಅದು. ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅಥವಾ ಆ ಪೋರ್ಷನ್ನ ಕಟ್ ಮಾಡಿ ಸೊ ಆಮೇಲೆ ಅದನ್ನು ಯೂಸ್ ಮಾಡಿ. ಓಕೆನಾ. ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನೀವು ಬೇಕಾದರೆ ಇನ್ಸ್ಟೆಂಟಾಗಿ ಕೂಡ ಅಪ್ಲೈ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಬೇಕಾದ್ರೂ ಸ್ಟೋರು ಕೂಡ ಮಾಡ್ಕೋಬೋದು. ವಿಟಮಿನ್ ಇ ಕ್ಯಾಪ್ಸೂಲ್ ಬರುತ್ತಲ್ಲ, ಸೊ ಅದ್ರಲ್ಲಿ ಹಾಕಿ ಒಂದು ಗ್ಲಾಸ್ ಜಾರಲ್ಲಿ ಚಿಕ್ಕದಾಗಿ ಬರುತ್ತೆ, ಸೊ ಅದ್ರಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು. ಇಲ್ಲ ನಾನು ಇನ್ಸ್ಟೆಂಟಾಗಿ ಹಾಕ್ಕೊಳ್ತೀನಿ ಅಂದರೆ ಅದು ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅದನ್ನು ಅಪ್ಲೈ ಮಾಡಿ. ಓಕೆನಾ. ಸೊ ನೈಟ್ ಹೊತ್ತು ಅಪ್ಲೈ ಮಾಡಿ ಅಥವಾ ನೀವು ಡೇ ಟೈಮಲ್ಲಿ ಫ್ರೀ ಇದ್ರೂ ಕೂಡ ಅಪ್ಲೈ ಮಾಡಿ, ಸರಿನಾ. ಸೆಕೆಂಡ್ ರೆಮಿಡಿ ಏನಪ್ಪ ಅಂತಂದರೆ, ಸ್ವಲ್ಪ ಹಾಲು ಲೈಕ್ ರಾ ಹಾಲು ತೊಗೊಳ್ಳಿ. ಅದಕ್ಕೆಲ್ಲ ನೀರೆಲ್ಲ ಏನು ಮಿಕ್ಸ್ ಮಾಡಬೇಡಿ. ಸೊ ಪ್ಯಾಕೆಟ್ ಹಾಲು ತೊಗೊಂಬಂದು, ಸೊ ನಿಮಗೆ ಅಕಸ್ಮಾತ್ ಏನಾದರೂ ಹಾಲಿನ ಡೈರಿ ಪಕ್ಕನೇ ಇದೆ ಅಥವಾ ನಿಮ್ಮ ಮನೇಲಿ ಹಸು ಇದೆ ಅಂತಂದ್ರೆ ಸೂಪರ್. ಅದು ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗೆಲ್ಲ ನಾವೆಲ್ಲ ಎಲ್ಲಿ ಅದೆಲ್ಲ ಹಳ್ಳಿ ಕಡೆನೇ ಅಥವಾ ಯಾರಾದರೂ ಹಸು ಸಾಕಿದರೆ ಅದು ಪ್ಯೂರಾಗಿ ಸಿಗುತ್ತೆ. ಸೊ ಪ್ಯಾಕೆಟ್ ಹಾಲೇ ಬರುತ್ತಲ್ಲ, ಸೊ ಕಟ್ ಮಾಡಿ ನೀರು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ಅಂತ ತೆಗೆದಿಟ್ಕೊಳ್ಳಿ ಒಂದು ಗ್ಲಾಸಲ್ಲಿ ಅಥವಾ ಒಂದು ಬೌಲಲ್ಲಿ. ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೀವು ಬೇಕಾದ್ರೆ ಫುಲ್ ಫೇಸ್ ಪ್ಯಾಕ್ ಕೂಡ ಹಾಕೋಬೋದು ಅಥವಾ ಎಲ್ಲೆಲ್ಲಿ ನಿಮಗೆ ಮೊಡವೆ ಇದೆ ಅಲ್ಲೂ ಕೂಡ ಹಾಕೋಬೋದು. ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ರೆಮಿಡೀಸ್ ಎಲ್ಲನೂ ನನಗೆ ಸ್ಪೆಷಲಿ ಈ ರೆಮಿಡಿ ಎಲ್ಲನೂ ನಮ್ಮ ಅಪ್ಪ ನನಗೆ ಹೇಳಿದ್ದು. ಸೊ ಬಿಕಾಸ್ ಅವ್ರಿಗೆಲ್ಲನೂ ಪಿಂಪಲ್ಸ್ ಎಲ್ಲ ಆದಾಗ ಅವ್ರು ಟೀನೇಜಲ್ಲಿ ಇದ್ದಾಗ ಸೊ ಇದನ್ನೆಲ್ಲ ಅವ್ರು ಯೂಸ್ ಮಾಡ್ತಿದ್ರಂತೆ. ಸೊ ರಿಸಲ್ಟ್ಸ್ ಬರ್ತಿತ್ತಂತೆ. ಸೊ ಹಾಗಾಗಿ ನನಗೂ ಕೂಡ ಹೇಳಿದರು. ಸೊ ನಾನು ಕೂಡ ಮಾಡಿದ್ದೆ, ರಿಸಲ್ಟ್ಸ್ ಬಂದಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಇದೆಲ್ಲ ಹೋಮ್ ರೆಮಿಡೀಸ್, ಏನು ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ನೀವು ಆರಾಮಾಗಿ ಡೈಲಿ ಕೂಡ ನೀವು ಯೂಸ್ ಮಾಡ್ಬೋದು ಅದನ್ನು ಹೋಗೋ ತನಕ. ಆ್ಯಂಡ್ ರಾತ್ರಿ ಮಲಗೋಕ್ಕಿಂತ ಮುಂಚೆ ಯೂಸ್ ಮಾಡಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ವಾಶ್ ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆಯಿಂದ ಸಾಯಂಕಾಲ ನಿಮ್ಗೆ ಫ್ರೀ ಆಗಿದ್ದೀರಾ ಅಂತಂದ್ರೂ ಹಾಕ್ಕೊಳ್ಳಿ. ಸೊ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ನಮ್ಗೆ ಅರಿಶಿನ ಪುಡಿಲಿ ಏನೆಲ್ಲ ನಮಗೆ ಅದ್ರಲ್ಲಿ ಬೆನಿಫಿಟ್ಸ್ ಇದೆ ಅಂತ ನಮ್ಗೆ ಆಬ್ವಿಯಸ್ಲಿ ನಮ್ಗೆ ಗೊತ್ತೇ ಇದೆ ಅಲ್ವಾ. ಅದು ರೀಸನ್ ಯಾಕೆ ಗೊತ್ತಾ ಪಿಂಪಲ್ಸ್ ಬರೋದು, ಸ್ಟ್ರೆಸ್ ಆಗಿರ್ಬೋದು ಅಥವಾ ನಮಗೆ ಮಾಯಿಶ್ಚರೈಸರ್ ಯಾವುದಾದ್ರು ನಾವು ಬೇರೆದೇನಾದ್ರು ಹೊಸದಾಗಿ ಟ್ರೈ ಮಾಡಿದರೆ ಅದನ್ನು ನಮಗೆ ಸೆಟ್ ಆಗಿರೋದಿಲ್ಲ. ಆ್ಯಂಡ್ ಸೋಪ್ ಆಗಿರ್ಬೋದು ಆ್ಯಂಡ್ ಫೇಸ್ ವಾಶ್ ಆಗಿರ್ಬೋದು ಆ್ಯಂಡ್ ತಲೆಯಲ್ಲಿ ಸಿಕ್ಕಾಬಟ್ಟೆ ಆಯಿಲಿ ಸ್ಕ್ಯಾಲ್ಪ್ ಆದಾಗ ಆ್ಯಂಡ್ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆದಾಗೂ ಕೂಡ ಮುಖದ ಮೇಲೆ ಪಿಂಪಲ್ಸ್ ಬರುತ್ತೆ. ಓಕೆನಾ. ಸೊ ಇದೆಲ್ಲನೂ ಕಾಮನ್, ಇದೆಲ್ಲನೂ ಒಂಥರ ಕಾಸಸ್ ಅಂತ ಹೇಳ್ಬೋದು. ಓಕೆನಾ, ಪಿಂಪಲ್ಸ್ ಬರೋದಕ್ಕೆ. ಆ್ಯಂಡ್ ಟೀನೇಜಲ್ಲಿ ಆಬ್ವಿಯಸ್ಲಿ ಅದು ಬಂದೇ ಬರುತ್ತೆ, ನಾವೇನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಬೇರೆ ಟೈಮಲ್ಲೆಲ್ಲ ಪೊಲ್ಯೂಷನ್ ಆಗಿರ್ಬೋದು. ಸೊ ಇದಕ್ಕೆಲ್ಲ ಬರುತ್ತೆ. ನೋಡಿ, ನೀವು ಮಾಯಿಶ್ಚರೈಸರ್ ಚೇಂಜ್ ಮಾಡೋಂಗಿದ್ರೆ ಅದನ್ನು ಚೇಂಜ್ ಮಾಡಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಶಾಂಪೂಯಿಂದನೂ ಬರುತ್ತೆ. ಸೊ ನಿಮ್ಮ ತಲೆ ಸ್ಕ್ಯಾಲ್ಪ್ನ ಯಾವತ್ತೂ ನೀಟಾಗಿ ಇಟ್ಕೊಂಡಿರಿ. ಸೊ ಎಣ್ಣೆ ಎಲ್ಲನೂ ನಿಮ್ಮ ಮುಖದ ಮೇಲೆ ಇಳಿಯಲ್ಲ, ಆ ಮುಖದ ಮೇಲೆ ಇಳಿದಾಗೇ ಪಿಂಪಲ್ಸ್ ಎಲ್ಲ ಬರುವಂಥದ್ದು. ಓಕೆನಾ. ಸೊ ಇದನ್ನೆಲ್ಲ ಟ್ರೈ ಮಾಡಿ. ಅಕಸ್ಮಾತ್ ತೀರಾ ಹಾಗೆ ಎಲ್ಲ ಹೋಗಿಲ್ಲ ಅಂತಂದರೆ ಸೊ ಹೋಗಿ ಹಾಸ್ಪಿಟಲ್ನ ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಓಕೆನಾ. ಸೊ ಇದರಲ್ಲೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಆರಾಮಾಗಿ ಅಫೋರ್ಡಬಲ್ ಪ್ರೈಸಲ್ಲಿ ನಮ್ಮ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ನಮ್ಮ
ಮುಖನ ತುಂಬ ಕ್ಲಿಯರಾಗಿ ಇಟ್ಕೋಬೋದು. ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. ಸೊ ನೋಡಿ ವಿಡಿಯೋ, ಸೊ ಟ್ರೈ ಮಾಡಿ ರೆಮಿಡೀಸ್ ಎಲ್ಲನೂ. ಸೊ ವರ್ಕೌಟ್ ಆದರೆ ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.